ರಿಯಾಜ್ ಅಂತ, ಇವ್ರ ಹೆಸರು ಜಿಲಾನಿ ಅಂತ. ಮಾನವಿ ಪಟ್ಟಣದ ಲಕ್ಷ್ಮಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಚಿಕಿತ್ಸೆ ನೀಡಿದ ಪರಿಣಾಮ ಬಾಗಲವಾಡ ಗ್ರಾಮದ ನಿವಾಸಿ ಅನ್ವರ್ ಅವರು ಮೃತಪಟ್ಟಿದ್ದಾರೆ ಎಂದು ಮೃತರ ಸಂಬಂಧಿ ರಿಯಾಜ್ ಗಂಭೀರವಾಗಿ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅನ್ವರ್ ಅವರು ಆಸ್ಪತ್ರೆಗೆ ತೆರಳುವಾಗ ಆರೋಗ್ಯವಾಗಿ ಇದ್ದು ಸ್ವತಃ ನಡೆದುಕೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಆದರೆ ಆಸ್ಪತ್ರೆ ವೈದ್ಯರು ಹಾಗೂ ನರ್ಸ್ಗಳ ನಿರ್ಲಕ್ಷ್ಯದಿಂದ ಚಿಕಿತ್ಸೆ ನೀಡಿದ್ದು ಆರೋಗ್ಯ ಸ್ಥಿತಿ ಗಂಭೀರಗೊಂಡು ಮೃತಪಟ್ಟಿದ್ದಾರೆ ಎಂದು ಹೇಳಿದ್ದಾರೆ. ಮೃತರ ಮರಣ ಪ್ರಮಾಣ ಪತ್ರ ನೀಡಲು ಆಸ್ಪತ್ರೆಯವರು ನಿರಾಕರಿಸುತ್ತಿದ್ದು, ಅನ್ವರ್ ಅವರು ಮೊದಲೇ ಮೃತಪಟ್ಟ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ಕರೆತರಲಾಗಿದೆ ಎಂಬ ಸುಳ್ಳು ಹೇಳಿಕೆ ನೀಡುತ್ತಿದ್ದಾರೆ ಎಂದು ಅವರು ದೂರಿದರು. ಆಸ್ಪತ್ರೆ ದಾಖಲಾತಿ ವೇಳೆ ಅನ್ವರ್ ಅವರು ಜೀವಂತವಾಗಿದ್ದು ಚಿಕಿತ್ಸೆ ನೀಡಿದ ದಾಖಲೆಗಳು ಲಭ್ಯವಿದೆ ಎಂದು ರಿಯಾಜ್ ಸ್ಪಷ್ಟಪಡಿಸಿದರು. ಆಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಂದು ಅರ್ಧ ಗಂಟೆ ಆದಮೇಲೆ ಡೆತ್ ಆಯಿತು ಅಂತ ಕಾಲ್ ಮಾಡ್ತಾರೆ. ಅದಾದಮೇಲೆ ನಾವೇನು ಮಾಡ್ತೀವಿ, ಡೆತ್ ಆಗಿದೆ ಅಂತ ಅಂದ್ಬಿಟ್ಟು ಬಾಡಿನ ತಗೊಂಡು ಹೋಗಿ ನಾವು ಮಣ್ಣು ಮಾಡಿಬಿಟ್ಟು ಬನ್ನಿ, ಉಳಿದೇನಿದೆ ನಿಮಗೆ ಡಿಸ್ಚಾರ್ಜ್ ಸಮ್ಮರಿ ಮತ್ತು ಡೆತ್ ಸರ್ಟಿಫಿಕೇಟ್ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ. ನಾವು ಅದೇ ಟೈಮಲ್ಲಿ ಕೇಳ್ತೀವಿ ಅವ್ರಿಗೆ, ಯಾಕೆ ನೀವು ಡಿಸ್ಚಾರ್ಜ್ ಸಮ್ಮರಿ ಕೊಡ್ತಾ ಇಲ್ಲ ಅಂತಂದರೆ, ಇಲ್ಲ ನೀವು ಮಣ್ಣು ಮಾಡಿ ಬನ್ನಿ, ನಿಮಗೆಲ್ಲ ವಿಧಿವಿಧಾನಗಳು ಪೂರ್ಣ ಮಾಡಿಬಿಟ್ಟು ಬನ್ನಿ, ಅದಾದಮೇಲೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಆಯಿತು ಅಂತಂದ್ಬಿಟ್ಟು ಆ ಸಮಯದಲ್ಲಿ ನಾನು ಅಲ್ಲಿರಲ್ಲ. ಇವರೆಲ್ಲರೂ ಅನಕ್ಷರರಾಗಿರೋದ್ರಿಂದ ಇವ್ರು ಏನು ಮಾಡ್ತಾರೆ, ತೊಗೊಂಡೋಗ್ತಾರೆ. ದಿನಾಂಕ 25 ಅಂದರೆ ಮರುದಿನ ಮಣ್ಣೆಲ್ಲ ಆಗುತ್ತೆ. ಅದಾದಮೇಲೆ ಒಂದು 2-3 ದಿನ ಆದಮೇಲೆ ಬ್ಯಾಂಕಲ್ಲಿ ನಾವು ನಾಮಿನಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದಿರುತ್ತೆ. ಬ್ಯಾಂಕಲ್ಲಿ ನಾವು ಈ ಥರ ಆಗಿದೆ ಅಂದಾಗ ಡೆತ್ ಸರ್ಟಿಫಿಕೇಟ್ ತೊಗೊಂಬನ್ನಿ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ, ಡೆತ್ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳ್ತೀವಿ. ಅವ್ರು ಹೇಳ್ತಾರೆ, ಇಲ್ಲ 1 ವಾರ ಬಿಟ್ಟು ಬನ್ನಿ, ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಸರಿ ಅಂತಂದ್ಬಿಟ್ಟು 1 ವಾರ ಆಗುತ್ತೆ. 1 ವಾರ ಆದಮೇಲೆ ನೆಕ್ಸ್ಟ್ ಮತ್ತೆ ಹೋಗ್ತೀವಿ. ಸೊ ಅಂದರೆ ದಿನಾಂಕ 8ನೇ ತಾರೀಕು ಅವತ್ತು ನಾವು ಫೋನ್ ಮಾಡಿಬಿಟ್ಟು ಅವ್ರು ಕೇಳ್ತೀವಿ, ಸರ್ ಡೆತ್ ಸರ್ಟಿಫಿಕೇಟ್ ಕೊಡಿ ನೀವು ಅಂತಂದಾಗ, ಇಲ್ಲ ರೀ ಅದೇನು ಕೊಡೋಕೆ ಬರುತ್ತೆ, ನೀವು ಡೆತ್ ಆಗಿರೋ ಪೇಷಂಟ್ನ ತಂದಿದ್ದೀರಿ ಹಾಸ್ಪಿಟಲ್ಗೆ ಅಂತ ಹೇಳ್ತಾರೆ. ನಮಗೆ ಆ ಸಮಯದಲ್ಲಿ ದಿಗ್ಭ್ರಮೆ ಆಗುತ್ತೆ. ಯಾಕಾಗುತ್ತೆ ಅಂತಂದರೆ, ಪೇಷಂಟು ನಡ್ಕೊಂಡು ಹೋಗಿದೆ, ಯಾರು ಸಹಾಯನೂ ಇಲ್ಲದೆ, ವೀಲ್ ಚೇರೂ ಇಲ್ಲದೆ, ಸ್ಟ್ರೆಚರು ಇಲ್ಲದೆ, ಏಕಾಂಗಿ ತಾನೇ ನಡ್ಕೊಂಡು ಹೋಗ್ತಾನೆ. ಅದು CCTV ಫುಟೇಜಲ್ಲೂ ಕೂಡ ಅಲ್ಲಿದೆ, ರೆಕಾರ್ಡ್ ಆಗಿದೆ. ನಾವು ಇದಕ್ಕೆ ಹೇಳ್ತೀವಿ, ಸರ್ ಹಿಂಗೆ ಯಾಕೆ ಕೊಡ್ತೀರಾ ನೀವು ಅಂತ ಕೇಳಿದಾಗ, ಇಲ್ಲ ರೀ ನಾವು ಇದೇ ರೀತಿ ಕೊಡ್ತೀವಿ ಅಂತ ನಮಗೆ ಬೈತಾರೆ. ನಾವು ಕೇಳ್ತೀವಿ, ಸರ್ ಈ ಥರ ಕೊಟ್ಟರೆ ಅನ್ಯಾಚುರಲ್ ಡೆತ್ ಆಗುತ್ತೆ, ಬ್ಯಾಂಕಲ್ಲಿ ತುಂಬ ಅಂದರೆ ಮುಂದೆ ಫರ್ದರ್ ಇದಕ್ಕೆ ತುಂಬ ಕಷ್ಟ ಆಗುತ್ತೆ, ನಾಮಿನಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿ ಯಾವುದಾಗಲಿ ಅಂತ ಹೇಳಿದಾಗ, ಇಲ್ಲ ನಾವು ಇದೇ ರೀತಿನೇ ಕೊಡ್ತೀವಿ ಅಂತ ಒಂದು ಸುಮಾರು 1 ಗಂಟೆಗಳ ವಾದ ವಿವಾದ ಅವ್ರು ನಮ್ಮ ನಡುವೆ ಆಗುತ್ತೆ. ಸರಿ ಆಯಿತು ಸರ್, ಅದನ್ನೇ ನೀವೇನಿದೆ ಕೊಡಿ ಅಂತ ಅಂದ್ಬಿಟ್ಟು ಡೆತ್ ಸರ್ಟಿಫಿಕೇಟ್ ಅಂದರೆ ಮರಣ ವರದಿ ತೊಗೊಂಡ್ಬಿಟ್ಟು ನಾನೇನು ಮಾಡ್ತೀನಿ, ನೆಕ್ಸ್ಟ್ ಡೇನೆ ಸ್ಟೇಷನ್ಗೆ ಹೋಗ್ತೀನಿ. ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡೋಕ್ಕೆ ಹೋದರೆ ಅವತ್ತೇನು ಮಾಡ್ತಾರೆ, PI ಸಾಹೇಬರು ಅಂದರೆ ಕೆಂಚರೆಡ್ಡಿ ಅವರು ಇಮಿಡಿಯೇಟ್ ಆಗಿ ಏನು ಮಾಡ್ತಾರೆ, ಹಾಸ್ಪಿಟಲಿಂದ ಫುಟೇಜ್ ತರಿಸ್ತಾರೆ. ಫುಟೇಜಲ್ಲಿ ಏನು ನೋಡಿದ್ರೆ ಪೇಷಂಟ್ ನಡ್ಕೊಂಡು ಹೋಗ್ತಿರೋದು ಸ್ಪಷ್ಟವಾಗಿ ಕಾಣುತ್ತೆ. ನಾವು ಇಮಿಡಿಯೇಟ್ ಅದೇ ಸಮಯದಲ್ಲೂ SP ಅವರು ಕೂಡ ಇದನ್ನ ಗಮನಕ್ಕೆ ತಗೊಂಡು ಹೋಗ್ತೀವಿ. ಅವ್ರು ಕೂಡ ಅದು ಫುಟೇಜನ್ನು ನೋಡ್ತಾರೆ. ಅವ್ರು ಕೂಡ ಇಮಿಡಿಯೇಟ್ ಆಗಿ ಏನಿದೆ ತನಿಖೆಗೆ ಆದೇಶ ಮಾಡ್ತಾರೆ. ಅದಾದ್ಮೇಲೆ ನಾವು ತಾಲೂಕು ವೈದ್ಯ ಹೊಸ ವರ್ಷದ ಮೊದಲ ದಿನ ರಾಯರ ದರ್ಶನಕ್ಕೆ ಭಕ್ತರು ಮುಗಿಬಿದ್ದಿದ್ದಾರೆ. ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭಕ್ತರ ದಂಡೆ ಆಗಮಿಸಿದೆ. ಗುರು ರಾಯರ ವಾರ ಗುರುವಾರವೇ ವರ್ಷದ ಮೊದಲ ದಿನ ಬಂದ ಹಿನ್ನೆಲೆ ಪ್ರತಿ ವರ್ಷಕ್ಕಿಂತಲೂ 2 ಪಟ್ಟು ಭಕ್ತರಿಂದ ರಾಯರ ಮಠ ತುಂಬು ತುಳುಕುತ್ತಿದೆ. ಹೌದು, ಹೊಸ ವರ್ಷದಲ್ಲಿ ಶುಭವಾಗಲಿ ಅಂತ ಬೇಡಿದ ವರ ನೀಡುವ ಕಲಿಯುಗ ಕಾಮಧೇನು ರಾಘವೇಂದ್ರ ಸ್ವಾಮಿಗಳ ಆಸ್ಥಾನದಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ರಾಯರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದಲೇ ರಾಯರ ವೃಂದಾವನ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದೆ. ಮಠದ ಎಲ್ಲ ದ್ವಾರಗಳ ಮೂಲಕ ಭಕ್ತರಿಗೆ ಒಳಬರಲು ಅವಕಾಶ ನೀಡಲಾಗಿದೆ.
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯಗಳ ಮೇಲಿನ ದೌರ್ಜನ್ಯ ಮತ್ತು ಜಾತಿ ನಿಂದನೆ ಹಾಗೂ ಸುಳ್ಳು ಜಾತಿ ಪ್ರಮಾಣ ಪತ್ರ ಪ್ರಕರಣಗಳಲ್ಲಿ ತ್ವರಿತ ಮತ್ತು ಪರಿಣಾಮಕಾರಿ ಕ್ರಮ ಕೈಗೊಳ್ಳುವಲ್ಲಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಸಮರ್ಥಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ಆರೋಪಿಸಿದೆ. ಇಂದು ಒಕ್ಕೂಟದ ಮುಖಂಡರಾದ ಎನ್ ನರಸಿಂಹಲು ಮತ್ತು ಶಿವಕುಮಾರ್ ಮ್ಯಾಗ್ಲಮನಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ವಿಷಯವನ್ನು ಪ್ರಸ್ತಾಪಿಸಿ ದಿನಾಂಕ 3ರಂದು ಸಿಂಧನೂರಿಗೆ ಆಗಮಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ಈ ಅಂಶ ತರಲಾಗುತ್ತಿದೆ ಎಂದು ಹೇಳಿದರು. ಎನ್ ನರಸಿಂಹಲು ಅವರು ಮಾತನಾಡುತ್ತಾ ಜಾತಿ ನಿಂದನೆ ಹಾಗೂ ದೌರ್ಜನ್ಯ ಪ್ರಕರಣಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನ್ಯಾಯ ದೊರಕುತ್ತಿಲ್ಲ, ಸಿಬ್ಬಂದಿ ಕೊರತೆಯಿಂದಾಗಿ DCRE ಘಟಕಗಳು ಇದು ಇಲ್ಲದಂತಾಗಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತರುವ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ನ್ಯಾಯ ದೊರಕುವಂತೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಲಾಗುತ್ತದೆ ಎಂದರು. ಪತ್ರಿಕಾಗೋಷ್ಠಿಯನ್ನು ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ವತಿ ಜಿಲ್ಲಾ ಸಮಿತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಏನು ನಾಳೆ 2ನೇ ತಾರೀಕು ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಶ್ರೀ ಮಾತೆ ಅಂಬಾದೇವಿ ಜಾತ್ರೆಯ ಮಹೋತ್ಸವದ ಅಂಗವಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಆಗಮಿಸಲಿದ್ದು 3ನೇ ತಾರೀಕಿನ ದಿವಸ ಆಗಮಿಸಲಿದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ದಲಿತ ಸಂಘಟನಾ ಒಕ್ಕೂಟದ ವತಿಯಿಂದ ನಾವನ್ನು ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡುವುದು ಅಥವಾ ಮನವಿ ಪತ್ರ ಸಲ್ಲಿಸುವುದೇನೆಂದರೆ, ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯದವರ ಮೇಲೆ ನಡೆಯುವ ಜಾತಿ ನಿಂದನೆ, ದೌರ್ಜನ್ಯ ಮತ್ತು ಸುಳ್ಳು ಜಾತಿ ಪ್ರಮಾಣ ಪತ್ರಗಳ ವಿತರಣೆಯ ತಡೆಗಟ್ಟುವಿಕೆ ಮತ್ತು ಇಂತಹ ಪ್ರಕರಣಗಳ ತ್ವರಿತ ತನಿಖೆಗಾಗಿ ರಾಜ್ಯ ಸರ್ಕಾರ ಅಧಿಸೂಚನೆಯ ಮೂಲಕ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯ DCRE ಘಟಕವನ್ನು ರಾಜ್ಯ ಸರ್ಕಾರ ವಿಶೇಷ ಪೊಲೀಸ್ ಠಾಣೆಯನ್ನು ಅಧಿಸೂಚಿಸಿ ರಾಜ್ಯಾದ್ಯಂತ ಏಪ್ರಿಲ್ 14, 2024ರಂದು 33 DCRE ಪೊಲೀಸ್ ಠಾಣೆಗಳನ್ನು ಜಿಲ್ಲೆಗೊಂದಂತೆ ಸ್ಥಾಪಿಸಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ವತಿಯಿಂದ ಪೊಲೀಸ್ ಠಾಣೆಯಂತೆ ಕಾರ್ಯಾರಂಭಿಸಿದ್ದು, ಒಬ್ಬ DIG, ಒಬ್ಬ IGP ಮತ್ತು ವಿಭಾಗವಾರು SP-ಗಳು ಮತ್ತು ಪ್ರಸ್ತುತ ಸದರಿ ಠಾಣೆಗಳಲ್ಲಿ 12 DYSP-ಗಳಿದ್ದು 221 ಘಟಕ ಠಾಣೆಗಳಲ್ಲಿ DYSP-ಗಳ ನೇಮಕ ಸೇರಿ ಅಗತ್ಯ ಸಿಬ್ಬಂದಿಗಳು ನೇಮಕವಾಗುವುದರಿಂದ ಸದರಿ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗುವ SC/ST ದೌರ್ಜನ್ಯ ನಿಯಂತ್ರಣ ಪ್ರಕರಣಗಳ ತನಿಖೆಯನ್ನು ನಿಯಮಾನುಸಾರ ನಿಗದಿತ ಅವಧಿಯಲ್ಲಿ ಮುಗಿಸಲು ಮತ್ತು ಪ್ರಕರಣದಲ್ಲಿ ಪರಿಣಾಮಕಾರಿಯಾಗಿ ನಡೆಸಲು DYSP-ಗಳು ಮಟ್ಟದ ಅಧಿಕಾರಿಗಳು ಮಾಡದೆ PSI ಮತ್ತು CPI-ಗಳ ನೇತೃತ್ವದಲ್ಲಿ ನಡೆಯುತ್ತಿದ್ದು ಪ್ರಕರಣಗಳ ತನಿಖೆಗಳ ಪರಿಣಾಮಕಾರಿಯಾಗಿ ನಡೆಯುತ್ತಿಲ್ಲ. ಹಾಗಾಗಿ ಇಂದಿನ ಈ ಪತ್ರಿಕಾಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿದ್ದು, ಇನ್ನುಳಿದಂಥ ಈ ವಿಷಯವನ್ನು ವಕೀಲರು ಮತ್ತು ನಮಸ್ಕಾರ. ಮುಖ್ಯವಾಗಿ ಈ ವರ್ಷದ ಮೊದಲ ಮತ್ತೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ಈ ದಿನದ ಪತ್ರಿಕಾಗೋಷ್ಠಿಯ ಸಾರಾಂಶವನ್ನು ನಮ್ಮ ಎಸ್ ನರಸಿಂಹರವರು ತಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಗಮನಿಸಿರಬಹುದು, ಈ ಹಿಂದೆ ಅಟ್ರಾಸಿಟಿ ಪ್ರಕರಣಗಳನ್ನು ನೇರವಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ನೇತೃತ್ವವನ್ನು ವಹಿಸಿಕೊಂಡಿತ್ತು. ವಿಶೇಷವಾಗಿ ಅದಕ್ಕೆ ವಿಭಾಗದ ಉಪಾಧೀಕ್ಷಕರು DYSP-ಗಳಿರ್ತಾರೆ, ಅವರು ತನಿಖಾಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಸಂಬಂಧಪಟ್ಟಂಥ ಯಾವುದೇ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾದರೆ ಅವತ್ತು FIR ದಾಖಲು ಮಾಡಿಕೊಂಡು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ ಅದೆಲ್ಲವನ್ನು ಕೂಡ ಮುಂದಿನ ತನಿಖಾಧಿಕಾರಿ ಸಂಪೂರ್ಣ ನೇತೃತ್ವವನ್ನು DYSP ವಹಿಸ್ತಾ ಇದ್ರು. ಅದಕ್ಕೆ ಮೇಲ್ಮಟ್ಟದಲ್ಲಿ ಅಡಿಷನಲ್ SP ಮತ್ತು SP, IG, DIG-ಗಳು ಒಂದು ಸೂಚನೆಯನ್ನು ಮಾರ್ಗದರ್ಶನವನ್ನು ನೀಡ್ತಾ ಇದ್ರು. ಆದರೆ ಈಗಾಗಲೇ ಹೇಳಿರುವಂತೆ ಏಪ್ರಿಲ್ 14, 2024ರಂದು ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷವಾಗಿ ಈ ಅಟ್ರಾಸಿಟಿ ಪ್ರಕರಣಗಳನ್ನು, ಅದು ಜಾತಿ ನಿಂದನೆ ಆಗಿರ್ಬೋದು, ಜಾತಿ ದೌರ್ಜನ್ಯ ಆಗಿರ್ಬೋದು, ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ವ್ಯಕ್ತಿಗಳಾಗ್ತಕ್ಕಂಥ ಯಾವುದೇ ಸ್ವರೂಪದ ಹಾನಿ ಮತ್ತೊಂದು ಎಲ್ಲವನ್ನು ಕೂಡ ಒಳಗೊಂಡ ಅಟ್ರಾಸಿಟಿ ಪ್ರಕರಣ
ತಾಲೂಕಿನ ಯುವ ಮುಖಂಡರಾದಂಥ ಸಮತ ಗ್ರಾಮೀಣ ಹಾಗೂ ಶಿಕ್ಷಣ ಸಂಸ್ಥೆ ಗಬ್ಬೂರು ಸಂಸ್ಥೆಯ 12ನೇ ವಾರ್ಷಿಕೋತ್ಸವ, ವಿದ್ಯಾರ್ಥಿಗಳ ನಡೆ ಸಂವಿಧಾನ ಕಡೆ ಮತ್ತು ಸಾವಿತ್ರಿಬಾಯಿ ಪುಲೆ ಜಯಂತ್ಯೋತ್ಸವ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ 3ರಂದು ನಡೆಯಲಿದೆ ಎಂದು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಬ್ಯಾಗವಾಟ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗಬ್ಬೂರು ಬೂದಿ ಬಸವೇಶ್ವರ ಸಂಸ್ಥಾನ ಮಠದ ಶ್ರೀ ಬೂದಿ ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್.ಎಸ್. ಬೋಸರಾಜ್ ಅವರು ಉದ್ಘಾಟಿಸಲಿದ್ದಾರೆ. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ದೇವದುರ್ಗ ಶಾಸಕರಾದ ಜಿ. ಕರಿಯಮ್ಮ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು, ಹಿರಿಯ ವಕೀಲರಾದ ಡಾಕ್ಟರ್ ಸಿ.ಎಸ್. ದ್ವಾರನಾಥ್ ನೀಡಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಚಂದ್ರಶೇಖರ್ ಪಾಟೀಲ್, ಹನುಮನಾಬಾದ್ ಮತ್ತು ಶರಣಗೌಡ ನಾಥ್ ಪಾಟೀಲ್ ಮದರಕಲ್ ಆಗಮಿಸಲಿದ್ದಾರೆ. ಕಳೆದ 12 ವರ್ಷಗಳಿಂದ ಅನೇಕ ಚಟುವಟಿಕೆಗಳನ್ನು, ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು, ಪ್ರಸ್ತುತ 2025-26ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿ ಪಡೆದಂಥ ಸಂಸ್ಥೆಯಾಗಿದ್ದು, ಪ್ರತಿ ವರ್ಷ ಕೂಡ ನಾವು ದೇಶದ ಮೊದಲ ಶಿಕ್ಷಕಿ ಅಕ್ಷರ ದವ್ವ ಮಾತೆ ಸಾವಿತ್ರಿಬಾಯಿ ಫುಲೆ ಜಯಂತ್ಯೋತ್ಸವ ಅಂಗವಾಗಿ ಒಂದಷ್ಟು ಉತ್ತಮ ಕಾರ್ಯಗಳನ್ನು ಮಾಡಿರುವಂಥ ಶಿಕ್ಷಕರನ್ನು ಗುರುತಿಸುವುದರೊಂದಿಗೆ ಅವರಿಗೆ ಮಾತೆ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಪ್ರದಾನ ಮಾಡುವಂಥ ಜೊತೆಗೆ ಕಳೆದ 3 ವರ್ಷಗಳಿಂದ ಸತತವಾಗಿ ರಾಯಚೂರು ಜಿಲ್ಲೆಯ ಪ್ರತಿಯೊಂದು ಹೈಸ್ಕೂಲ್ಗಳಲ್ಲಿ ಪ್ರತಿ ಶನಿವಾರ ಹಮ್ಮಿಕೊಳ್ಳುವಂಥ ವಿದ್ಯಾರ್ಥಿಗಳ ನಡೆ ಸಂವಿಧಾನದ ಕಡೆ ಕಾರ್ಯಕ್ರಮದ ಭಾಗವಾಗಿ ಈ ಒಂದು ಕಾರ್ಯಕ್ರಮವನ್ನು 3ನೇ ತಾರೀಕು ಸರ್ಕಾರಿ ಪ್ರೌಢಶಾಲೆ ಆವರಣ ಗಬ್ಬೂರಿನಲ್ಲಿ ಆಯೋಜಿಸಿದ್ದೇವೆ. ವಿಶೇಷವಾಗಿ ಇಲ್ಲಿ ನಾವು ಗಬ್ಬೂರಿನ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು, ಸರ್ಕಾರಿ ಮೌಲಾನಾ ಆಜಾದ್ ಮಾದರಿ ಶಾಲೆ, ವಿದ್ಯಾಜ್ಯೋತಿ ಪ್ರೌಢಶಾಲೆ, ನಾಗಯ್ಯ ತಾತ ಸ್ಮಾರಕ ಪ್ರೌಢಶಾಲೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ನವಯುಗ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿರತಕ್ಕಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದಂಥ ಬೋಸರಾಜ್ ಸಾಹೇಬರು ಉದ್ಘಾಟಿಸಲಿದ್ದಾರೆ. ಸಾನ್ನಿಧ್ಯವನ್ನು ಸ್ಥಳೀಯ ಶ್ರೀಗಳಾಗಿರುವಂಥ ಬೂದಿ ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದು, ಪ್ರಶಸ್ತಿ ಪ್ರದಾನವನ್ನು ನಮ್ಮ ಸ್ಥಳೀಯ ಶಾಸಕರಾಗಿರುವಂಥ ಕರಿಯಮ್ಮ ಜಿ ನಾಯಕ್ ಅವರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ರಾಜ್ಯ ಕಂಡಂಥ ಅತ್ಯಂತ ಹಿರಿಯ ಹೋರಾಟಗಾರರು, ಅಲೆಮಾರಿ ಸಮುದಾಯಗಳನ್ನು ಒಂದೆಡೆ ಸೇರಿಸಿರುವಂಥ ಈ ರಾಜ್ಯದ ಮಾಜಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಆಗಿರುವಂಥ ಡಾಕ್ಟರ್ ಸಿ.ಎಸ್. ದ್ವಾರನಾಥ್ ಸಾಹೇಬರು ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ. ನಾವು ನಮ್ಮ ಸಂವಿಧಾನದ ವಿದ್ಯಾರ್ಥಿಗಳ ನಡೆ ಸಂವಿಧಾನದ ಕಡೆ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಸ್ಕೂಲಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಭಾರತದ ಸಂವಿಧಾನವನ್ನು ಪುಸ್ತಕವನ್ನು ಕೊಡ್ತೇವೆ. ಇದು ಸಂವಿಧಾನದ ಮೂಲ ಕೃತಿಯನ್ನು ಸಚಿತ್ರ ಸಹಿತವಾಗಿ ಅವರು ಕನ್ನಡಕ್ಕೆ ತರ್ಜುಮೆ ಮಾಡಿ ಪರಿಷ್ಕರಿಸಿ ಸಂಪಾದಿಸಿರುವಂಥ